ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಕುಯ್ಕೊಬಂದು ಮೊಳಕೆ ಹುಳಿ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋರು ಚೆನ್ನಾಗಿರೋದು. ಈಗಲೇ ಅಮ್ಮ ತಿನ್ನಲ್ಲ, ಹುಡುಕಿ ತಡಕಿ ತಂದು. ಇವಾಗ ನೋಡ್ರಿ ನೀವು ಬರೀ ಏನು ದಂಟಿನ ಸೊಪ್ಪು ನಾರ್ಮಲ್ ಆಗಿ ಮಾರ್ತಾರಲ್ಲ ಆ ಸೊಪ್ಪು ಮಾತ್ರ ನೋಡಿರ್ತೀರ. ನಮ್ಮಮ್ಮ ಯಾವ್ಯಾವ ವೆರೈಟಿ ಸೊಪ್ಪು ತೋರಿಸ್ತಾರೆ ಅಂತ. ಮೇನ್ ತಿನ್ಬೇಕಾಗಿರೋ ಸೊಪ್ಪು ಇದೆ ಅಲ್ವೇನಮ್ಮ? ಏನೇನು ಸೊಪ್ಪು ಕಿತ್ಕೊಂತ ಇದೀಯ? ಏನ್ ಸೊಪ್ಪು ಸಿಕ್ಕಿರ ಅದನ್ನೆಲ್ಲ ಕಿತ್ಕೊಂಬರೋದು, ಕಿತ್ಕೊಂಬಂದು ಸೊಪ್ಪಿನ ಸಾರು ಮಾಡೋದು. ಅಡವಿ ಸೊಪ್ಪು ಏನ್ ಸಿಗುತ್ತೋ ಅಂದ್ರೆ ತಿನ್ನೋ ಸೊಪ್ಪು ಮಾತ್ರ. ಆಮೇಲೆ ಎಲ್ಲ ಸೊಪ್ಪು ಬೇರೆದೆಲ್ಲ ಕೊಯ್ಕೋರಲ್ಲ, ತಿನ್ನೋ ಸೊಪ್ಪು ಮಾತ್ರ. ಏನ್ ಸೊಪ್ಪು ಸಿಕ್ಕಿರೋ ಸೊಪ್ಪುಗಳು ಇದಾವಲ್ಲ ಅವನ್ನೆಲ್ಲ ಕೊಯ್ಕೊಂಡ್ಬಂದು ಸಾರು ಮಾಡ್ತಾರ ನಮ್ಮಮ್ಮ. ಇದು ಇಲಿಕಿವೆ ಸೊಪ್ಪು ಅಂತ ಮೊದ್ಲು ಸಾರು ಮಾಡೋರು. ಇವತ್ತು ಎಷ್ಟು ಸೊಪ್ಪು ಸಿಗುತ್ತೆ ನೋಡೋಣ. ನಮ್ಮಮ್ಮ ಇವತ್ತು ಬೇರೆ ಬೇರೆ ಥರದ್ದು ಸೊಪ್ಪು ಎಲ್ಲ ಇವತ್ತು ಹುಡುಕ್ಬಿಟ್ಟು ಹಾಕಿ ಸೊಪ್ಪಿನ ಸಾರು ಮಾಡ್ತಾರೆ. ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮಮ್ಮ ಪ್ರತಿ ವರ್ಷ ಹಂಗೆ ಮಳೆ ಬಂದಾಗ ಆ ಸೊಪ್ಪು ಆ ಮಳೆ ಬಂದಾಗಲೇ ಚಿಗುರೋದಲ್ವಾ, ಅದನ್ನೆಲ್ಲ ಇವತ್ತು ಹುಡುಕ್ಬಿಟ್ಟು ಸಾರು ಮಾಡ್ತಾರೆ. ಇದು ಫಸ್ಟ್ ಸೊಪ್ಪು, ಇಲಿಕಿವೆ ಸೊಪ್ಪು. ಎಷ್ಟು ಸೊಪ್ಪು ಸಿಗುತ್ತೆ ನೋಡೋಣ, ಇವತ್ತು ಕೌಂಟ್ ಮಾಡೋಣ. ಬಳೆ ಒಡಕ್ ಸೊಪ್ಪು ಅಂತ. ಇದು ಹಳೆ ಗಂದ್ಲು ಸೊಪ್ಪು. ಗಂದ್ಲು ಸೊಪ್ಪು ಅಂತಾರೆ, ಬಳೆ ಒಡಕ್ ಸೊಪ್ಪು ಅಂತಾರೆ. ಇದು ಒಳ್ಳೇದು. ಮಳೆಗಾಲದಾಗೆ ಜಾಸ್ತಿ ಹೆಚ್ಚಿಗೆ ಇರೋದು ಇದು. ಬಳೆ ಒಡ್ಕಿನ ಸೊಪ್ಪು. ಜಾಲಿ ಗಿಡಕ್ಕೆ ಜಾಡ್ ಬಂದ್ಬಿಟ್ಟೈತೆ ಏನಮ್ಮ? ಜಾಲಿ ಗಿಡಕ್ಕೆ ಜಾಡು ಬಂದ್ಬಿಟ್ಟೈತೆ. ಏನು ಹಿಂಗೆ? ಕನ್ನೆ ಸೊಪ್ಪು. ಹುಳಿಸೆ ಪಿಕ್ಸಿ ಅಂತ. ಗಂದ್ಲು ಸೊಪ್ಪು ಅಂತ. ಗಂದ್ಲು ಸೊಪ್ಪು. ಇದು ಕೋಳಿ ಕಾವಿನ ಗಿಡ ಅಂತ. ಕೋಳಿ ಕಾವಿನ ಸೊಪ್ಪು ಅಂತ. ಕೋಳಿ ಕಾವಿನ ಸೊಪ್ಪು. ಏನೇನು ಸೊಪ್ಪು ಐತಮ್ಮ? ಇದು ಹುಳಿಸೆ ಸೊಪ್ಪಾಯ್ತು, ಕೋಳಿ ಕಾಲಿನ ಸೊಪ್ಪಾಯ್ತು. ಏನೋ ಒಂದ್ ಗತಿ ಮಾಡ್ತೀನಮ್ಮ ಇವತ್ತು. ಹೇ, ನಾವು ಅವಾಗೆಲ್ಲ ಹಾಕದ್ನೆ ನಾವು ಮಾಡೋದು. ಯಾಕೆ ನಾವು ಮಾಡೋದ್ ನೀನ್ ತಿಂದಿಲ್ವೇ? ತಿಂದಿದ್ದೀನಿ. ಮತ್ತೀಗ ಹೆಸರೇ ಕೇಳಿರ್ಲಿಲ್ಲ, ತಿಂದ್ಬಿಟ್ಟಿದ್ದೆ. ಇದು ಗೊರ್ಜಿ ಸೊಪ್ಪು. ಗೊರ್ಜಿ ಸೊಪ್ಪು ತೆನೆ ಹೊಡೆದಿಲ್ಲ, ಎಳೆ ಸೊಪ್ಪು, ನಿನಗ್ ಗೊತ್ತಾಗಲ್ಲ ಇದ್ರೊಳಗೆ. ಹಂಗೆ ಗೊರ್ಜಿ ಸೊಪ್ಪು ದೊಡ್ಡದಾಗೆ ತೆನೆ ಆಗ್ತೈತಿ. ಇದಿನ್ನು ಎಳೆ ಸೊಪ್ಪು ಸುಮ್ನೆ ಮೊಗ್ರ ಹಾಕೈತಿ ನೋಡಿ. ಎಲ್ಡೆ ಎಲೆ ಮೊಗ್ರ ಹಾಕೈತಿ. ಈಗ ಇದು ಈಗ ನೋಡು, ಎಳೆ ಸೊಪ್ಪು. ಅದು ಬಲ್ತ್ರೆ ಸಾರ್ಗೆ ಹಾಕಿರ್ ಕರಿ ಅಂತೈತಿ. ಎಲ್ಲ ಅಜ್ಜಿದಿರೆಲ್ಲ ಒಂದೊಂದು ಕುಡಿಕೆಂಬಂದು ಸೊಪ್ಪಿನ ಸಾರು ಉಳ್ಸೊಪ್ಪು ಮಾಡೋರು. ನಾವು ನಿನ್ನಂಗೆ ಇದು ಯಾತ್ಯಾ ಥರ ಸೊಪ್ಪು ತಂದೈತಿ ಅಜ್ಜಿ ಅನ್ಕೊಂತಿದ್ವಿ. ಎಲ್ಲ ತಿಂಬದೆ ಅಂತ ಇದ್ ಮಾಡ್ತಿದ್ವಿ ಮಾಡಾರು. ನಾವು ಬಿಸಾಡ್ತಿದ್ವಿ ತೆಗ್ದು. ಕೋಳಿ ಕಾಲಿನ ಸೊಪ್ಪು ಅದೆಲ್ಲನ ಯಾತದ ಅಲಬ್ ಕೊಯ್ಕೊಂಬಂದಿದ್ಯಾ ನೀನು ಕಣ್ಕಾಮಲ್ಲ ಅಂತಾನ. ಇದು ಗೋಣಿ ಸೊಪ್ಪು. ಇದು ಅಷ್ಟೇ ಉಳ್ಸೆಪ್ಪ ಹಾಕು ಚೆನ್ನಾಗಿರುತ್ತೆ. ಉಳ್ಸೆಪ್ಪಿನ ಸೊಪ್ಪು ನಾವು ಮಾಡಿದ್ವಲ್ಲ ಮೊನ್ನೆ, ನುಚ್ಕೋಣಿ ಸೊಪ್ಪಿಂದು ದೊಡ್ಡ ಗೋಣಿ. ಇದು ದೊಡ್ಡ ಗೋಣಿ ಸೊಪ್ಪು, ಅದು ನುಚ್ಕೋಣಿ ಸೊಪ್ಪು. ಇದು ದೊಡ್ಡ ಗೋಣಿ ಸೊಪ್ಪು. ಉಳ್ಸೆಪ್ಪ ಹಾಕು ಚೆನ್ನಾಗಿರುತ್ತೆ. ಇಲ್ಲ 1-2 ಸಿಕ್ಕಿರೆ ಸೊಪ್ಪಿನ ಸಾರ್ಗೆ ಹಾಕು ಚೆನ್ನಾಗಿರ್ತೈತಿ. ಇದು ದಗ್ಲರ್ವೆ ಸೊಪ್ಪು. ಮೊದ್ಲು ತೋಟಗಳಾಗಿರೋದು ಹುಡಿಕೆಂಬಂದು ಕೊಯ್ಯಾರು. ದಗ್ಲರ್ವೆ ಸೊಪ್ಪು ಬರೀ ಇದನ್ನೇ ಕೊಯ್ಕೊಬಂದು ಸೊಪ್ಪಿನ ಸಾರು ಮಾಡೋರು. ದಗ್ಲರ್ವೆ ಸೊಪ್ಪು ಅಂತ. ಹೈಬ್ರಿಡ್ ಬಳೆ ಒಡಕ್ ಸೊಪ್ಪು. ಇದ್ರಲ್ಲೂ ಹೈಬ್ರಿಡ್ ಐತಾ? ಹೈಬ್ರಿಡ್ ಐತಮ್ಮ. ಇದ್ರಾಗೂನು ಈ ಗೊಬ್ಬರದಿಂದ ಬಂದು ಇದು ತಿನ್ಬಾರ್ದು. ಇದು ಅದರ ತರನೇ ಐತ್ ನೋಡು. ದಂಟು ಕೆಂಪಗೈತ್ ನೋಡು. ದಂಟು ಅಂದ್ರೆ ಇದು ಕೆಂಪಗೈತ್ ನೋಡು. ಇದನ್ ತಿಂಬಲ್ಲ. ಅದು ಬಳೆ ಒಡಕ್ ಸೊಪ್ಪು ಇದ್ದಂಗೆ ಐತ್ ನೋಡು. ಇದ್ರ ತೆನೆ ಉದ್ದಕ್ಕೆ ಗೋಳೆ ಇದ್ದಂಗಿರುತ್ತೆ. ಅದರದ್ದು ಅಲ್ಲೇ ಸ್ವಲ್ಪ ಇದಾಗಿರುತ್ತೆ. ಸ್ವಲ್ಪ ದೊಡ್ಡದಾಗೈತೆ. ಆಮೇಲೆ ಇದು ಕೆಂಪಗಿರುತ್ತೆ ದಂಟು. ಸರಿ ಇಲ್ಲ ಬಳೆ ಒಡಕಿನ ಸೊಪ್ಪು ಇಲ್ಲ.
ಈಗಳಮ್ಮ ಹ್ಮ್ ನಾವು ದನ ಮೇಕೆ ಹೊಡ್ಕೊಂಡೋದ್ರೆ ಹ್ಮ್ ಈ ತೊಂಡೆ ಹಣ್ಣು ಹ್ಮ್ ಹಿಂಗ್ ಕಿತ್ಕೊಂಡು ಹ್ಮ್ ತಿಂತಿದ್ವಿ ಹ್ಮ್ ಇವನ್ನ ತೊಂಡೆ ಹಣ್ಣು. ಈ ಕಾಯಿ ಸಾರ್ಗಾಕಿರೆ ವಿಷ, ಹಾ ಹಿಂಗ್ ಹಣ್ಣು ತಿಂದ್ರೆ ಚೆನ್ನಾಗಿರ್ತವೆ. ಹೌದಾ ಹ್ಮ್ ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ ಆ ಅದು ತೊಂಡೆಕಾಯಿ. ತಿಂಬ ತೊಂಡೆ, ಇದು ವಿಷ ತೊಂಡೆ, ಬಳ್ಳಿ ತೋಟದಲ್ಲಿರೋದು. ಹಂಗೆ ಹ್ಮ್ ನೋಡು ಇದು ಅದ್ರಂಗೆ ಐತೆ ತೊಂಡೆಕಾಯಿ. ಹ್ಮ್ ಎಲ್ಲಮ್ಮ ಇಲ್ಲೆಲ್ಲ ಇತ್ತು ಎಳೆದು. ಅಲ್ಲೇ ಕಾಣಿಸ್ತದೆ. ನೋಡು ಇದಕ್ಕೂ ಅದಕ್ಕೆ ಇದೇ ಇಲ್ಲ, ಒಂದೇ ತರ ಇದಾವೆ, ಒಂದೇ ತರ ಐತೆ. ಹಂಗಾಗಿ ಇದು ಬೇಲಿ ಮೇಲೆ ಇರ್ತೈತಿ. ಇದು ವಿಷ ತೊಂಡೆ, ತಿನ್ನಲ್ಲ, ತಿನ್ಬಾರ್ದಾ. ಸಾರು ಇದೇ ಚೆನ್ನಾಗಿರಲ್ಲ, ಪಲ್ಯನೇ ಚೆನ್ನಾಗಿರಲ್ಲ. ಹಂಗೆ ಇದು ಹಣ್ಣಾಗಿರೋನ ನಮ್ಮ ಮೇಕೆ ದನಿನಕ್ ಹೋದ್ರೆ ಕಿತ್ಕೊಂಡ್ ಕಡ್ಕೊಂಡ್ ತಿಂತಿದ್ವಿ. ಅದೇ ತೊಂಡೆ ಬೀಜ ಇದ್ದಂಗೆ, ಅದೇ ತೊಂಡೆಕಾಯಿ ಇದ್ದಂಗೆ ಇದಿರೋದು. ಇದು ಬೇಲಿ ಮೇಲೆ ಇರುತ್ತೆ. ಭೂಮಿ ಮೇಲೆ ಏನೇನು ವೆರೈಟಿ ಐತಮ್ಮ. ತೊಂಡೆಕಾಯಿ ಒಂದು ಗೊತ್ತಿಲ್ದರು ತೊಂಡೆಕಾಯಿ ಅಂತ ತೋಟದ ಸಾಲಾಗೆಲ್ಲ ಇರುತ್ತೆ. ತೋಟದ ಸಾಲಾಗೆ ಇದು ಹೆಚ್ಚಾಗಿ ಇರೋದು ಈ ಹಳದರಿನಾಗೆ. ಒಂದು ತಿನ್ಬೋದು, ಒಂದು ತಿಂಬಲ್ಲ. ಇದು ಬೇಲಿ ಗಂಡ್ಕೊಂಡಿರ್ತೈತೆ. ಬಳೆ ಒಡಕ್ ಸೊಪ್ಪು ಅಂತ ಇದು, ತೋಟ ಬಳೆ ಒಡಕು ಅಂತ. ತೋಟ ಬಳೆ ಒಡಕು, ತೋಟ ಬಳೆ ಒಡಕಿನ ಸೊಪ್ಪು ಅಂತ. ಇದನ್ನು ಸಾರು ಮಾಡ್ತಾರೆ. ತೋಟ ಬಳೆ ಒಡಕು ಅಂತ ಬೇಲಿ ಮೇಲೆ ಅಂಟ್ಕೊಂಡಿರ್ತೈತಿ ತೋಟದ ಸಾಲಾಗಿ. ಅವಾಗೆಲ್ಲ ಇದೆಲ್ಲ ಕುಡಿಕೊಂಡು ಕೊಯ್ಕೊಂಬರೋರು. ಇದು ಅಂಕಲೆ ಗಿಡ. ಇದು ಹಣ್ಣು ತಿಂದ್ರು ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಈ ಕೈ ಮಾಸ್ಕು ಅಂತ ದಿಕ್ತಾರಲ್ಲ ಅಂತದ್ಕೆ ನಾಟಲ್ಲ. ಇದು ಇದು ಕಡ್ಡಿನ ಮುದ್ದೆ ಕೋಲ್ ಮಾಡಿರಿ, ಮುದ್ದೆ ಮಾಡ್ಕೊಂಡು ಉಣ್ಣಕ್ಕೆ ಒಳ್ಳೇದು. ಅಂತವೆಲ್ಲ ನಾಟಲ್ಲ ಅಂತಾರೆ. ಮುದ್ದೆ ಕೋಲ್ ಮಾಡ್ತಾರೆ ಇದ್ರಲ್ಲಿ. ದೊಡ್ಡದಾಗೆ ಕಡ್ಡಿ ಕಡ್ದ್ಬಿಟ್ಟು ಕೆತ್ತಿ ಒಣಗಿಸ್ಬಿಟ್ಟು ಮುದ್ದೆ ಕೋಲ್ ಮಾಡ್ತಾರೆ. ಇದು ಹಣ್ಣು ಅಂಕಾಲೆ ಕಡ್ಡಿ. ಅಂಕಲೆ ಕಡ್ಡಿ, ಅಂಕಲೆ ಕಡ್ಡಿ, ಉಡ್ವೆ ಗಿಡ ಅಂತಾರೆ. ಇದು ಹಣ್ಣು ತಿಂತಾರೆ. ಇದು ಮಳ್ಳು ನೆಲದಲ್ಲಿ ಇರ್ತೈತೆ, ಮಳದಾಸ್ಲೆ ಸೊಪ್ಪು ಅಂತ. ಮಳದಾಸ್ಲೆ ಸೊಪ್ಪು ಅಂತ. ಇದನ್ನ ಎಳೆ ಸೊಪ್ಪು ಈಗ ಇಂಥದ ಕೂಡಿಕ್ಕಿ ಬರೇ ಸೊಪ್ಪು, ಈರುಳ್ಳಿ, ಕಾಯಿ, ಮಸಾಲೆ ಇಕ್ಬಿಟ್ಟು ಮಸಿಬೇಕಿದನ್ನ. ಚೆನ್ನಾಗಿರ್ತೈತೆ ಮಳದಾಸ್ಲೆ ಸೊಪ್ಪು ಅಂತ. ಇದು ಮಳ್ಳೆಲುಗಳಿಗೆ ಸಿಕ್ಕದು, ಹೆಚ್ಚಿಗೆನ ಎಲ್ಲೂ ಸಿಕ್ಕಲ್ಲ. ನೆಲ ಕಂಡ್ಕೊಂಡಿರ್ತೈತೆ, ಕುಜ್ಜಿಗೆ ತಗೊಂಡು ಉಜ್ಕೋಬೇಕು. ಮಳದಾಸ್ಲೆ ಸೊಪ್ಪು ಇದನ್ನ ಬರೇ ಸೊಪ್ಪಿಕ್ಕಿ ಬೇಳೆ ಏನು ಹಾಕ್ಬಾರ್ದಾ? ಬೇಳೆ ಏನು ಹಾಕ್ಬಾರ್ದು, ಚೆನ್ನಾಗಿರ್ತೈತಿ. ಅದನ್ನ ಎಂಥದ ಸೊಪ್ಪು ಉಳ್ಸಪ್ಪಿಗೆ ಅದು ಹೆಂಗೆ ಅಂತಾರೆ. ಅವಾಗೆಲ್ಲ ಅನ್ನೋರು, ನಂಗೆ ಅದು ಹೇಳಕ್ ಗೊತ್ತಿಲ್ಲ ಹೆಸ್ರು. ಸಾರಿಗೆ ಹೆಸ್ರಿಕ್ಕಿದ್ದು. ನೋಡ, ಇದು ಉಳ್ಸಪ್ಪಿಗೆ ಚಂದ. ನಾನೇನೋ ನೆಕ್ಸ್ಟು ನಿನ್ನ ಬಿಟ್ಬಿಟ್ಟು ಸೊಪ್ಪು ಕೀಳಕ್ಕೆ ಹೋಗ್ತೀನಿ, ಈ ಥರ ಸೊಪ್ಪೆಲ್ಲ ಕುಡಿಕೊ ಬರ್ತೀನಿ ಅಂದರೆ ವಿಡಿಯೋ ತೊಗೊಂಡು ಹೋಗ್ಬೇಕು. ಅಂದರೆ ಫೋನ್ ತೊಗೊಂಡೋಗಿ ವಿಡಿಯೋ ನೋಡ್ಕೊಂಡು ಇದೇನಾ ಸೊಪ್ಪು ಅಂತ ನೋಡ್ಕೋಬೋದು. ಸೊಪ್ಪು ಅಂತ ನನಗಂತೂ ಗೊತ್ತಾಗಲ್ಲ. ನೋಡ್ಕ ವಿಡಿಯೋ ನೋಡಿಲ್ಲ ಅಂದರೆ ಪಕ್ಕ ನನಗಂತೂ ಗೊತ್ತಾಗಲ್ಲ. ಎಲ್ಲ ಒಂದೇ ಥರ ಐತೆ. ಇದು ಹುಟ್ತಿದ್ದಂಗೆ ಕಾಯಿ ಆಗ್ತೈತೆ. ಅದು ಇನ್ನ ಒಂದೊಂದು ಎಸ್ಲು ಎರಡೆರಡು ಎಸ್ಲು ಇಕ್ತೈತಲ್ಲ, ಅಂಥದ್ನೇ ಇದನ್ನ ಕೊಯ್ಕೊಬರ್ಬೇಕು. ಚಂದ. ಸೀಸಪ್ಪು ಮಾಡ್ರಿ ಎಂಬರು. ಸೀಸಪ್ಪು ಉಳ್ಸಪ್ಪಿಗೆ ಬರೀ ಸೊಪ್ಪಿಕ್ಕಿ ಮಾಡೋದಕ್ಕೆ ಬಳೆ ಇದನ್ನ
ಎಂಥದಪ್ಪ ಇದ್ರ ಹೆಸರು ಮಳದಾಸ್ಲೆ ಸೊಪ್ಪು ಒಯ್ಕೊಬಂದು ಸೀಸಪ್ಪು ಮಾಡ್ರೆ ಎಂಬೋರು. ಅಂದರೆ ಸಾರೆ ಸೀಸಪ್ಪು ಅಂತ. ಸೀಸಪ್ಪು ಅಂತ ಅನ್ನಾರು. ಈಗಳಮ್ಮ ಇದು ನೆಗ್ಗಲ್ ಸೊಪ್ಪು. ನೆಗ್ಗಲ್ ಸೊಪ್ಪು, ನೆಗ್ಗಲ್ ಮುಳ್ಳು ಐತೈತೆ ನೋಡು, ಇದು ಕಾಲಿಗೆ ಒಕ್ಕಂತೈತಿ. ಮುಳ್ಳು ಸೊಪ್ಪೆಲ್ಲ ಮಾಡ್ತಾರೆ. ಮುಳ್ಳು ಸೊಪ್ಪೆಲ್ಲ ಮಾಡ್ತಾರೆ. ಇದು ಕಾಲಿಕ್ಕಿ ಆನೆ ಕಾಲಿಗೆ ಹಾಕೊಂಡ್ರು ಆನೆನು ಮುಗ್ಗುರಿಸ್ತೈತಂತೆ. ಅಂತ ಗಟ್ಟಿ ಇದು ಮುಳ್ಳು. ಇದನ್ನು ಸಾರು ಮಾಡ್ತಾರೆ. ಈ ಸೊಪ್ಪು ಸಾರು ಮಾಡ್ತಾರೆ. ಆ ಸೊಪ್ಪು ಸಾರು ಮಾಡ್ತಾರೆ. ನೆಗ್ಲು ಸೊಪ್ಪು. ನೆಗ್ಲು ಸೊಪ್ಪು ಆಗ ದನ ಮೇಕೆ ಹೊಡ್ಕೊಂಬಂದಾಗ ಈಗ ಕಿತ್ಕೊಬಿಡ್ತಿದ್ವಿ, ಮನೆಗೆ ಬತ್ತಿದ್ವಿ. ಇದಕ್ಕೆ ಈಗ ಹಿಂಗೆ ಜೊಪ್ಪೆ ಕಟ್ಬಿಟ್ಟು ಇದಕ್ಕೆ ಸಾರು ಬಿಟ್ಕೊಂಡು ಉಮ್ತಿದ್ವಿ ನಾವು. ನಾವು ಉಂಬನಾ ಸಾರು ಬಿಟ್ಕೊಂಡು ನಿಂದೇನ ಸೊಪ್ಪು ಹಾಕಿ ಸಾರು ಮಾಡ್ತೀಯಲ್ಲ ಬನ್ಸಿ. ಮುತ್ಕುದೆಲೆ. ಮುತ್ತುಗದೆಲೆ ಈ ಊಟದೆಲೆ ಎಲ್ಲ ಮಾಡ್ತಾರಲ್ಲ ಅದು ಇಸ್ತ್ರದೆಲೆ ಅಂತಾರಲ್ಲ. ಇದೇ ಇಸ್ತ್ರದೆಲೆ. ಇದರಲ್ಲೇ ಇಸ್ತ್ರ ಮಾಡೋದು. ನೋಡು ಹೂವು ಈ ಥರ ಹೊಡೆದಿರ್ತೈತೆ ನೆಗ್ಗಲ್ ಗಿಡದಾಗೆ. ಮುಳ್ಳು ಈ ಥರ ಇನ್ನೂ ದಪ್ಪ ಇರ್ತೈತಿ ಮುಳ್ಳು. ಇದು ಕಾಲಿಗೆ ಸುಚ್ಕೊಂಡ್ಬಿಟ್ರೆ ಅಷ್ಟು ನೋವು ಬರ್ತೈತಿ. ಮುಳ್ಳು ನೋಡಿದೀನಿ, ಸುಚ್ಚಿಸ್ಕೊಂಡಿದ್ದೀನಿ ನಾನು. ಈ ಸೊಪ್ಪು ತಿಂತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲ ತಿಂತಾರೆ, ಒಳ್ಳೇದು ಸೊಪ್ಪಿನ ಸಾರಿಗೆ. ನೋಡು ಹೂವು ಮಾತ್ರ ಹಿಂಗೆ ಹಳದಿ ಕಲ್ಲರು. ನೋಡಮ್ಮ ಇದು ಉತ್ರಾಣಿ ಸೊಪ್ಪು. ಉತ್ರಾಣಿ ಸೊಪ್ಪು. ಉತ್ರಾಣಿ ಸೊಪ್ಪು ಇದು ದೇವ್ರ ಪೂಜೆಗೂ ಬರುತ್ತೆ. ಸೊಪ್ಪಿನ ಸಾರು ಮಾಡ್ಬೋದು. ಇನ್ನು ನವಗ್ರಹ ಪೂಜೆ ಎಲ್ಲ ಮಾಡಿಸ್ತಾರೆ. ಇದು ಗಿಡ ದೊಡ್ಡದು ಆಗುತ್ತೆ. ಉತ್ರಾಣಿ ಸೊಪ್ಪು. ಉತ್ರಾಣಿ ಸೊಪ್ಪು ಪೂಜೆಗೂ ಬರುತ್ತೆ. ಪೂಜೆಗೂ ಬರ್ತೈತಿ. ಇದು ಗಿಡ ದೊಡ್ಡದಾಗ್ತೈತೆ. ನಾವು ಎಳೆ ಸೊಪ್ಪು ಎಳೆ ಗಿಡದಲ್ಲೇ ಕಿತ್ಕೊಂತಾ ಇದ್ದೀವಿ. ಇದು ಗೊತ್ತಲ್ವಾ ನುಗ್ಗೆ ಸೊಪ್ಪು? ನುಗ್ಗೆ ಸೊಪ್ಪು ಗೊತ್ತು. ಎಲ್ಲ ಒಂದೆರಡು ಎಲೆ ಇಕ್ಬೇಕು, ಚೆನ್ನಾಗಿರ್ತೈತಿ. ಎಲ್ಲ ಕುಲ್ಬೆರ್ಕೆ ಸೊಪ್ಪು ಇಕ್ಕಿರೆ ಸಾರು ಚಂದ. ಮುದ್ದೆ ಎಷ್ಟು ಊಟ ಮಾಡ್ತೀವೋ ಸೊಪ್ಪುನು ಅಷ್ಟೇ ತಿನ್ಬೇಕು. ಮುದ್ದಿಗಿಂತ ಸೊಪ್ಪೆ ಜಾಸ್ತಿ ತಿನ್ಬೇಕು. ಇದು ಚಿಕ್ಕದಾಗ ಮುಳ್ಳು ಕಾಲಿಗೆ ಸುಚ್ಕೊಳ್ಳುತ್ತಲ್ಲ, ಅದಿದು ನೆಲಪಾಪಚ್ಚಿ ಮುಳ್ಳು ಅಂತ. ಇದು ಮಾಡ್ತಾರಾ? ಇದು ಮಾಡ್ತಾರೆ. ಈಗ ನೋಡು ನೆಲಪಾಪಚ್ಚಿ ಮುಳ್ಳು. ನೆಲಪಾಪಚ್ಚಿ ಮುಳ್ಳು ಅಂತ. ಈಗ ಇದು ಚಿಕ್ಕದಾಗ ಕಾಲಿಗೆ ಸುಚ್ಕೊಂಬತೈತಿ. ಇದನ್ನ ನೆಲಪಾಪಚ್ಚಿ ಮುಳ್ಳು ಸೊಪ್ಪು ಅಂತಾರೆ. ಇದು ಅವಾಗೆಲ್ಲ ಅವರೆಲ್ಲ ಇಂಥ ಸೊಪ್ಪೆಲ್ಲ ಕಿತ್ಕೊಂಬಂದು ಮಾಡೋರು. ಎಲ್ಲ ಒಂದೊಂದು ಕುಡಿಕೆಂಬಂದು. ಇದು ಒಣಗಿದ್ಮೇಲೆ ಮುಳ್ಳಾಗುತ್ತೆ. ಇದನ್ನ ಎಳೆದು ಇದಾಗಿಲ್ಲ, ಮುಳ್ಳಾಗಿಲ್ಲ. ಈಗ ನೋಡು ಗೊತ್ತಾದ? ಇದು ದೊಡ್ಡದಾಗಿ ತೆನೆ ಆಗುತ್ತೆ, ಅದು ಮುಳ್ಳು ಒಕ್ಕಂತೈತಿ. ಇದು ಸೊಪ್ಪು. ಮುಂದಿನ ನಮ್ಮ ಕಡೆ ಊಟ ಅಡವಿ ಸೊಪ್ಪಿನ ಸಾರು. ವಿಡಿಯೋನ ಯಾರು ಮರೆದಿರ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಏನೋ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ, ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ.